ಬಂದು ಪರವಾಗಿಲ್ಲ ಸರ್, ನೋವಿಲ್ಲ. ಅದು ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ಮನೆ ಕೆಲಸ ಮಾಡೋದ್ರಲ್ಲ ಯಾರಿಲ್ಲ ಸರ್, ನಾನೇ ಮಾಡಬೇಕು. ಎಲ್ಲ ನಾವು ಎಷ್ಟು ದಿವಸ ಮಾಡ್ಕೊಡ್ತಾರೆ ಸರ್ ಮಾಡೋದು, ಅಡುಗೆ ತಿಂಡಿ ಎಲ್ಲ ನಾನೇ ಮಾಡಬೇಕು. ಒಬ್ಬನೇ ಮಗ ಇರೋದು. ಮಗನಿಗೆ ಹೆಣ್ಣು ಕೊಡೋದು ಸಹಿತ ನಾನು ಈ ಥರ ಬೆಡ್ ಮೇಲೆ ಬಂದಿದ್ದೀನಿ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಇವಾಗ. ಒಬ್ಬನೇ ಮಗ ಸರ್ ನಮಗೆ, ಅವ್ನಿಗೆ ಓಡಾಡ್ಕೊಂಡು ಮದುವೆ ಮಾಡ್ಬೇಕು ನಾನು. ಮಾಡಿ ಧೈರ್ಯವಾಗಿ ಮಾಡಿ, ನಿಮಗೆ ಚೆನ್ನಾಗ್ತೀರಾ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ತಾನೆ, ಇಲ್ಲಿ ಬಂದಮೇಲೆ ಫುಲ್ ಚೆನ್ನಾಗಿದ್ರಲ್ವ. ಮನೆ ಇಷ್ಟಕ್ಕೂ ಕೂಲಿ ಕೆಲಸ ಮಾಡಿ ಸರ್ ನಮಗೆ ತೋರಿಸ್ತಾರೆ, ನಾನು ವರ್ಷದಿಂದ ತೋರಿಸ್ತಿದ್ದಾರೆ. ಅಂದರೆ ಎಲ್ಲ ನಮಗೆ ಹುಷಾರ ಆಗ್ತಿಲ್ಲ, ಬಿಸಿಲು ಜಾಸ್ತಿನೇ ಆಗ್ತಿತ್ತು, ಕಡಿಮೆ ಆಗ್ತಿರ್ಲಿಲ್ಲ. ಇಲ್ಲಿ ಬಂದರೆ ಸ್ವಲ್ಪ ಪರವಾಗಿಲ್ಲ ಸರ್, ಆರಾಮಾಗಿದ್ದೀನಿ. ನಿಮ್ಮದು ಸ್ವಲ್ಪ ಹುಷಾರು ಮಾಡಿದ್ರೆ ಸರ್, ನಾನು ಮದುವೆ ಮಾಡಬೇಕು. ಟೆಂಟಲ್ಲೇ ಕೊಡ್ತೀನಿ ಅಂದಿದ್ರೆ ಸರ್, ನಮ್ಮ ಅಣ್ಣನ ಮಗಳೇ ಕೊಡ್ತೀನಿ ಅಂದಿದ್ರೆ ಯಾವಾಗ ನನ್ನ ಮಣಿಪಾಲಿಗೆ ಹೋಗಿ ಬಿಟ್ಟ ಮೇಲೆ ಎಲ್ಲ ಇದು ಮಕ್ಕಳು ಸ್ಟಾರ್ಟ್ ಮಾಡಿದೆ. ಅವರು ಕೊಡಲ್ಲ ಮಾಡಲ್ಲ, ನಾವಿನ್ನ ಓದಬೇಕು ಅಂತ ಇದೆ ಹುಡುಗಿ ಅಂದ್ಬಿಟ್ರು. ಸ್ವಂತ ರಿಲೇಷನ್ ಬೇರೆ ಯಾರಲ್ಲ ಸರ್, ಒಬ್ಬನೇ ಮಗ ಇರೋದು. ನೀವು ಎಷ್ಟು ವರ್ಷ ಬೆಡ್ ರಿಡನ್ ಥರ ಆಗಿರೋದು? ಈಗ ನೋವು ಓಡಾಡ್ಕೊಂಡು ಕೆಲಸ, ಕಣ್ಣು ಇದಾಗಿದೆ ಸರ್, ಕಣ್ಣು ಮುಚ್ಕೊಳ್ಳೋದು, ಈ ತರ ನಾಲ್ಗೆ ಸ್ಕ್ರೆಡ್ ಆಗೋದು, ಮಾತಾಡಕ್ ಆಗ್ತಿರ್ಲಿಲ್ಲ. ನಾಲ್ಗೆ ಅದಷ್ಟಕ್ಕೆ ಅದೇ ಸ್ಕ್ರೆಡ್ ಆದಂಗೆ ಆಗ್ಬಿಡುತ್ತೆ. ಶಿವಮೊಗ್ಗದಲ್ಲಿ ತೋರಿಸ್ತಾ ಇದ್ದೆ ಸರ್ ನಾವು, ಅದು ಸ್ವಲ್ಪ ಅದೆಲ್ಲ ಕಡಿಮೆ ಆಯ್ತು. ಅದೆಲ್ಲ ಕಡಿಮೆ ಅಂದ್ರೆ ಕಾಲು ಲೈಟ್ ಕಾಲು ಸ್ಟಾರ್ಟ್ ಆಯ್ತು ಸರ್ ಅದು. ಆಮೇಲೆ ಅಲ್ಲೇ ಭದ್ರಾವತಿಲಿ ತೋರಿಸ್ತು, ಅಲ್ಲಿ ವಾರಾಂಗಟ್ಲೆ ಅಡ್ಮಿಟ್ ಮಾಡ್ಕೊಂಡ್ಬಿಡೋರು ಭದ್ರಾವತಿ, ಗ್ಲೂಕೋಸ್ ಹಾಕೋರು ಇದು ಮಾಡೋದು. ಆಮೇಲೆ ಬೆಂಗಳೂರಲ್ಲಿ ನಮ್ಮ ನೆಂಟರು ಇದ್ದಾರೆ, ಇಲ್ಲಿ ಕರ್ಕೊಂಬರೋಣ ನಾನು ತೋರಿಸ್ತೀನಿ ಅಂತ ಕರ್ಕೊಂಬಂದು ಅದೇ ಬೆಂಗಳೂರಲ್ಲಿ ತೋರಿಸ್ಕೊಂಡು 1.5 ವರ್ಷದಿಂದ ತೋರಿಸ್ತಿದ್ದೆ ಸರ್. 1.5 ವರ್ಷದಿಂದ ಮಂಡಿಗೆ ಇಂಜೆಕ್ಷನ್ ಮಾಡೋರು, ಮೆಡಿಸಿನ್ ಕೊಡೋರು. ಈ ಟೈಮಿಗೆ ಬರ್ತಿದ್ದೆ, ಇಂಜೆಕ್ಷನ್ ಮಾಡಿಸ್ಕೊಂತಿದ್ದು, ತಗೊಂತಿದ್ದ ಮೆಡಿಸಿನ್ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡ್ತು ಸರ್. ಒಂದು ಬೆಡ್ಡಿಂದ ಎದ್ದಳಕ್ಕೆ ಆಗ್ಲಿಲ್ಲ ಸರ್. ಆಮೇಲೆ ಹಾಸ್ಪಿಟ್ಲ್ ಇದೆ ಸರ್, ಇದ್ರ ಹತ್ರ ಶಿವಮೊಗ್ಗ ಬಿಟ್ಟ ಕಡೆ, ಉಡುಪಿ ಸೈಡ್, ಉಡುಪಿ ಹತ್ರ ಬರುತ್ತೆ ಹಾಸ್ಪಿಟ್ಲು. ಅಲ್ಲಿಂದನೇ ಆಂಬುಲೆನ್ಸ್ ಕರೆಸಿ ಎದ್ದಿ ಬೆಡ್ ಇದ್ರ ಮೇಲೆ ಟೆಚ್ಚರ್ ಮೇಲೆ ಬ್ರಷ್ ಇಟ್ಟು ಎತ್ತಿ ಹಾಕೊಂಡೋದ್ರು ಸರ್ ನನ್ನನ್ನು. ಆ ಥರ ಎತ್ತಿ ಹಾಕೊಂಡು ಅಲ್ಲಿಂದನೇ ಕರ್ಸಿದ್ರು, ಆಂಬುಲೆನ್ಸ್ ಕರ್ಸಿದ್ರು. 5,000 ಆಂಬುಲೆನ್ಸ್ ಮಾಡ್ಕೊಂಡು ಕರ್ಸಿದ್ರು ಹಾಸ್ಪಿಟ್ಲಿಂದನೇ. ಅಲ್ಲಿಂದ ಸ್ಟ್ರೆಚರ್ ಮೇಲೆ ಹಿಂಗೆ ಬ್ರಷ್ ಇಟ್ಟು ಆ ಕಡೆ ಇಬ್ರು ಈ ಕಡೆ ಇಬ್ರು ಹಿಂಗೆ ಎತ್ತಿ ಹಾಕೊಂಡೋದ್ರು ಸರ್ ನನ್ನನ್ನು. ಹಾಕೊಂಡೋಗಿ 1 ವಾರ ಅಡ್ಮಿಟ್ ಮಾಡ್ಕೊಂಡ್ರು. 1 ವಾರ ಅಡ್ಮಿಟ್ ಮಾಡ್ಕೊಂಡು ಮತ್ತೆ ಮನೆಗೆ ಅವತ್ತು ಕಾರ್ ಮಾಡ್ಕೊಂಡು ಬರ್ಬೇಕಾದ್ರು ನನಗೆ ವಾಕರ್ ಹಿಡ್ಕೊಂಡೆ, ಅವತ್ತು ವೀಲ್ ಚೇರಲ್ಲಿ ಕರ್ಕೊಂಡ್ಬಂದು ಅವ್ರು ಕಾರ್ ಹತ್ತಿಸಿದ್ದು. ಅಷ್ಟು ಮೆಡಿಸಿನ್ ಕೊಟ್ಟರು, ನನಗೆ ಏನು ಸ್ವಲ್ಪನೂ ಗುಣ ಕಂಡಿಲ್ಲ ಸರ್. ಅಲ್ಲಿಂದ ಬಂದು ನಮ್ಮ ತಂಗಿ ಮನೆ 1-2 ತಿಂಗಳಿದ್ದೆ. ಅಲ್ಲೂ ವಾಕರ್ ಹಿಡ್ಕೊಂಡು ವಾಶ್ರೂಮಿಗೆ ಹೋಗೋದು ಬರೋದು ಮಲಗೋದು, ಊಟ ಮಾಡೋದು, ತಿಂಡಿ ತಿನ್ನೋದವ್ರು ಕೊಟ್ಟಿದ್ದು, ಮಲಗೋದು ಅಷ್ಟೇ. ಸ್ನಾನ ಮಾಡೋಕೆ ಅವ್ರು ಬಂದು ನಮ್ಮ ತಂಗಿ ಮಾಡಿಸಿದ್ರೆ ಮಾಡ್ಕೊಳ್ಳೋ, ಚೇರ್ ಹಾಕೊಂಡು ಕುತ್ಕೊಂಡು, ಇಲ್ಲ ಅಂದ್ರೆ ಇಲ್ಲ, ಹಂಗೆ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ನಮ್ಮನೆಗೆ ಎಷ್ಟು ದಿವಸ ಇರೋಕ್ಕಾಗುತ್ತೆ ಅಂತ ನಮ್ಮನೆಗೆ ಬಂದ್ಬಿಟ್ಟೆ. 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು, ಎಷ್ಟು ದಿವಸ ಇರೋಕ್ಕಾಗುತ್ತೆ ಅಂತ. ಆಮೇಲೆ ನಮ್ಮನೆಗೆ ಬಂದೆ. ಹಂಗೆ ಇವ್ರು ತಮ್ಮನ ಹೆಂಡತಿ ಸ್ವಲ್ಪ ದಿವಸ ಮಾಡಿದ್ರು. ಆಮೇಲೆ ನಿಮ್ದು ಯೂಟ್ಯೂಬ್ ನೋಡ್ಕೊಂಡು, ಇಲ್ಲ ರೀ ಹೋಗಿ ಬರೋಣ ಬಾಲಿ, ಎಷ್ಟೆಷ್ಟೋ ಖರ್ಚು ಮಾಡಿದೀವಿ ಬಾ, ಇದು ಒಂದು ನೋಡೇ ಬಿಡೋಣ, ಇದು ಲಾಸ್ಟ್ ಪ್ರಯತ್ನ, ಇದು ನೋಡ್ಬಿಡೋಣ ಬಾ ಅಂತ ಅನ್ಕೊಂಡು ಕಾರ್ ಮಾಡ್ಕೊಂಡು ಕರ್ಕೊ ಬಂದೆ ಸರ್. ಅವತ್ತು ನಾನು ಬಂದು ಇಲ್ಲಿಂದ ಹೋದ್ಮೇಲೆ ನಾನೇ ವಾಶ್ರೂಮಿಗೆ ಹೋಗ್ತೀನಿ, ಸ್ವಲ್ಪ ಅಡುಗೆ ಮೇಲೆ ಕೆಲಸ ನೆಲ ಎಲ್ಲ ಒರೆಸ್ತೀನಿ ಸರ್, ಮಾಡ್ತೀನಿ. ಅಂದ್ರೆ ನೋವು ಬರುತ್ತೆ, ನೋವು ಬಂದ್ರೂ ಮಾಡ್ತಾ ಇದೀನಿ ಕೆಲಸ ಸರ್. ಕುತ್ಕೊಳ್ಳೋದು ಸ್ವಲ್ಪ ಎದ್ದೇಳೋದು ಕಷ್ಟ ಆಗುತ್ತೆ, ಸ್ವಲ್ಪ ಹಿಂಗೆ ಎತ್ತರ ಮನೆ ಮೇಲೆ ಕುತ್ಕೊಂಡು ಪಾದ ತೊಳ್ಕೊಳ್ಳೋದು, ಬಟ್ಟೆ ತೊಳೆಯೋದು, ನೆಲ ಒರೆಸೋದು, ಕಸ ಗುಡಿಸೋದು, ಇವೆಲ್ಲ ಮಾಡ್ತೀನಿ. ತೀರಾ ಹಿಂಗೆ ಕೈ ಹಿಂಗೆ ನೋವು ಬಂದಾಗ ಅವತ್ತು ನಾನು ಏನು ಮಾಡಲ್ಲ, ನಮ್ಮ ಹುಡುಗಂಗೆ ಹೇಳ್ತೀನಿ, ಮಾಡ್ಕೊಳಪ್ಪ ನೀನು ಒಂಚೂರು ಅಂತ. ನನ್ನ ಮಗ ಮಾಡ್ಕೊತ ಸರ್, ಅವತ್ತೆಲ್ಲ ಮಾಡ್ತಾ ಇದೀನಿ. ಸ್ವಲ್ಪ ಪರವಾಗಿಲ್ಲ ಸರ್, ನಿಮ್ಮ ಮೆಡಿಸಿನ್ ನಾನು ಸ್ವಲ್ಪ ಕೆಲಸ ಮಾಡಿ. ಅವತ್ತಿನ ಮತ್ತೆ ಸ್ನಾನ ಮಾಡೋಕ್ಕೂ ಯಾರನ್ನ ಕರ್ತಿಲ್ಲ ಸರ್, ನಾನೇ ಸ್ನಾನ ಮಾಡ್ಕೊಂತೀನಿ. ಚೇರ್ ಮೇಲೆ ಕುತ್ಕೊಂಡು, ಕೆಳಗಡೆ ಕೂರಕ್ಕಾಗ್ತಿಲ್ಲ, ಚೇರ್ ಹಾಕಂತೀನಿ, ಕುತ್ಕೊಂಡು ನಾನೇ ಬಿಸಿನೀರೆಲ್ಲ ಬೆರಕೆ ಹಾಕೊಂಡು ನಾನೇ ಸ್ನಾನ ಮಾಡ್ಕೊಂತೀನಿ ಸರ್. ಇಲ್ಲಿ ಬಂದು ಹೋದಾಗಿಂದ ನಾನು ಒಬ್ಳೆ ಸ್ನಾನ ಮಾಡ್ತೀನಿ, ಯಾರಿಗೂ ಎಲ್ಪಿಗೆ ಸ್ನಾನಕ್ಕೆಲ್ಲ ಕರೀತಾ ಇಲ್ಲ. ನಾನು ಒಬ್ಳೆ ಸ್ನಾನ ಮಾಡ್ತೀನಿ, ನಾನು ಬಟ್ಟೆ ನಾನೇ ತೊಳ್ಕೊಂತೀನಿ ಕುತ್ಕೊಂಡು. ದೈನಂದಿನ ಆಕ್ಟಿವಿಟೀಸ್ ಅಲ್ಲಿ ಬೇಸಿಕ್ ಕೆಲಸಗಳು, ನಮ್ಮ ಬಾಡಿಗೆ ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಸೀರೆ ಉಟ್ಕೊಳ್ಳೋದು, ಅಥವಾ ಊಟ ಮಾಡ್ಕೊಳ್ಳೋದು, ಈ ತರ ಕೆಲಸಗಳು ಕೂಡ ಕಷ್ಟ ಆಗ್ಬಿಟ್ರೆ ಅದೊಂಥರ. 2 ವರ್ಷ ಆಯ್ತು ನಾನು ಸರ್ ಒಂದು ಫಂಕ್ಷನಿಗೆ ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡು, ಯಾರು ನೈಟಿಲಿದ್ರೆ ನೈಟಿಲೇ ಹೋಗೋದೇ ಟೌನ್ ಕಡೆಗೆ, ಡ್ರೆಸ್ ಹಾಕೋಬೇಕು, ಸೀರೆ ಹಾಕೋಬೇಕು. ನಾನು 2-3 ವರ್ಷದಿಂದ ನಾನು ಎಲ್ಲಿ ಯಾವ ಫಂಕ್ಷನ್ಗೂ ಹೋಗಿಲ್ಲ. ಈ ಸ್ವಂತ ಇವ್ರ ತಮ್ಮನ ಮಗನ್ ಅಣ್ಣನ ಮಗನ್ ಮದ್ವೆ ಆಯ್ತು, ನನ್ನ ಮದ್ವೆಗೆ ಹೋಗಿಲ್ಲ. ಕುತ್ರೆ ಹಿಂಗೆ ಎದ್ದಳಕ್ ಆಗಲ್ಲ ಸರ್, ಹಿಂಗೆ ಚೇರ್ ಹಿಡ್ಕೊಂಡು ಹಿಂಗೆ ನಿಧಾನಕ್ಕೆ ಎದ್ದಳು. ನೋಡಿದ್ರು ಎಲ್ಲರೂ ಕೇಳ್ತಾರೆ, ಏನು ಎಷ್ಟು ದಿವಸದಿಂದ ನೀನು ಬರೀ ಕಾಯಿಲೆನೆ ಅಂತಾರೆ ಅಂತ. ಎಲ್ಲೂ ಹೋಗಿಲ್ಲ ಸರ್, ಒಂದು ಫಂಕ್ಷನ್ಗೆ ಸಹಿತ ಹೋಗ್ತಾ ಇಲ್ಲ ನಾನು. ಅಲ್ಬೇಡಿ, ಇವಾಗ ಚೆನ್ನಾಗಿದ್ದೀರಲ್ಲ, ಮನಸ್ಸಿಗೆ ಅಂತ ಹೋಗ್ಬೇಡಿ. ಒಟ್ಟು ನಿಮ್ಗೆ ವಾಸಿ ಆಗ್ಬೇಕಂತ ಇತ್ತು, ವಾಸಿ ಆಗಿದೆ. 10 ವರ್ಷದಿಂದ ಸಫರ್ ಮಾಡಿರೋ ಕಾಯಿಲೆ, 2 ವರ್ಷದಿಂದ ಆಲ್ಮೋಸ್ಟ್ ಬೆಡ್ ರಿಡನ್ ಅಂತಾರ ಇದ್ರಿ, ಇವಾಗ ಕಂಪ್ಲೀಟ್ ಗುಣ ಆಗ್ತಾ ಇದೆ ಸರ್. ಅವತ್ತು ಇಲ್ಲಿಂದ ಹೋಗಿದ್ದ ದಿವಸನೇ ಇವರೇ ಎದ್ದಿ ಓಡಾಡಿ, ಬೆಳಿಗ್ಗೆ ಎದ್ದಿ ಇವರೇ ಕುತ್ಕೊಂಡು ಪಾತ್ರೆ ತೊಳೆದು ಸ್ವಲ್ಪ ಬಟ್ಟೆನೂ ಸಹ ಹೋದ್ರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆನೆ ಕೆಲಸ ಮಾಡಿದೆ ಸರ್ ನಾನು. ಅವತ್ತು ನಮ್ಮ ಮನೆ ಅಡಿಗೆ ಮನೆ ಎಲ್ಲ ತುಂಬಾ ದಿವಸ ಆಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡು ಅವತ್ತು ಬೆಳಗ್ಗೆನೆ ಸ್ವಲ್ಪ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಸ್ವಲ್ಪ ಮನೆ ಕಸ ಎಲ್ಲ ಗುಡ್ಸ್ಕೊಂಡು, ಬಟ್ಟೆ ತೊಳ್ಕೊಂಡು ಕೆಲಸ ಮಾಡಿದೆ ಸರ್. ಅವತ್ತು ಗದ್ದೆ ಕೆಲಸಕ್ಕೆ ಬರ್ತಾ ಇದ್ರಿ ಸರ್ ನನ್ನ ಜೊತೆ. ಯಾವಾಗ ನಾವು ಎಷ್ಟು ವರ್ಷ ಮುಂಚೆ ಸರ್, ಒಂದು ಈಗ 20 ವರ್ಷ ಹಿಂದೆ ನನ್ನ ಜೊತೆ ಎಲ್ಲ ಗದ್ದೆ ಕೆಲಸ ಕಬ್ಬೆಲ್ಲ ಕಟ್ತಿದ್ವಿ. ಇನ್ನೊಂದು 6 ತಿಂಗಳಾದ್ಮೇಲೆ ಬರ್ತಾರೆ ಕರ್ಕೊಂಡು. 6 ತಿಂಗಳು ಬೇಡ, ಇನ್ನೊಂದು 3 ತಿಂಗಳಾದ್ಮೇಲೆ ಬರ್ತಾರೆ ಮತ್ತೆ ಕರ್ಕೊಂಡೋಗಿ. ಬೇಕಲ್ಲ ನಾವು ಸರ್ ಅಲ್ಲಿ ಗದ್ದೆ ಕೆಲಸಕ್ಕೆ ಹೋಗ್ತೀವಿ, ಕಬ್ಬಿಗೆ ಕಡೆಗೆ ಹೋಗ್ತೀವಿ, ಆಲೆ ಮನೆಗೆ ಮತ್ತೆ ಫ್ಯಾಕ್ಟ್ರಿಗಳಿಗೆ. ಅವಾಗ ಬರ್ತಾ ಇದ್ರು. ಈಗ 10 ವರ್ಷ ಇವ್ರು ಯಾವಾಗ ಹಿಂಗಾಯ್ತು ಅವ್ರನ್ನ ಬಿಟ್ಬಿಟ್ಟೆ ಸರ್. ನಿಮ್ಗೆ ಎಜುಕೇಶನ್ ನಿಲ್ಸಿ ನನ್ನ ಮಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವ್ರಿಗೆ ಹುಷಾರಿಲ್ಲ ಅಂತ ಮಗಂದು ಎಜುಕೇಶನ್ ಹುಷಾರಿಲ್ಲ ಅಂತಾನೆ ನನ್ನ ಮಗ ಎಜುಕೇಶನ್ ನಿಲ್ಸ್ಬಿಟ್ಟ ಸರ್. ಒಬ್ಬ 2nd PUC ಮುಗಿಸ್ಕೊಂಡು ಅವನಿಗೆ ಓದಿಸ್
ಓದಿಸ್ಬೇಕು ಅಂತ ಇದ್ದು ಒಬ್ನೇ ಮಗ ಅಂತ. ನನಗೆ ಯಾವಾಗ ಹುಷಾರಿಲ್ದಂಗೆ ಆಯ್ತು ನನ್ನ ಮಗ ಅವ್ನ ಎಜುಕೇಶನ್ ನಿಲ್ಸಿ ಅವ್ರ ಅಪ್ಪನ ಜೊತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅವ್ರ ಅಪ್ಪನ ಕೈಲಿ ಒಬ್ರ ಕೈಲಿ ನೋಡಕ್ಕಾಗಲ್ಲ ಅಂತ. ಇವಾಗ ಎಷ್ಟು ವರ್ಷ ಅವ್ರಿಗೆ ಎಜುಕೇಶನ್ ಬಿಟ್ಟು ಎಷ್ಟು ವರ್ಷ ನೀವು ಯಾಕೆ ಕಲ್ತಿದ್ದೀರಾ? ಬಡಿ ಸರ್ ಏನೋ ಒಳ್ಳೇದಾಗುತ್ತೆ. ಇವಾಗ ಫಸ್ಟು ನಿಮ್ಗೆ ಆರೋಗ್ಯದಿಂದನೇ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಮನೆಯಲ್ಲಿ, ಫ್ಯಾಮಿಲಿನಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ, ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ, ಮಕ್ಕಳನ್ನ ಎಜುಕೇಷನ್ ಸ್ಟಾಪ್ ಆಗಿರೋದು. ಎಲ್ಲರೂ ಅನ್ನೋರು ಇವಳಿಗೆ ಯಾವಾಗಲೂ ಕಾಯಿಲೆ ಯಾವಾಗಲೂ ಕಾಯಿಲೆನೇ ಇವಳಿಗೆ ಅನ್ನೋರು ಸರ್. ಎಲ್ಲರೂ ಯಾರು ಹುಷಾರಾಗ್ತಾಳೆ ಇವಳು ಅನ್ನೋರೇ ಇಲ್ಲ. ಯಾವಾಗ ನೋಡಿದ್ರು ಇವಳಿಗೆ ಕಾಯಿಲೆ ಅನ್ನೋರೆ. ನನಗೆ ಸಾಯೋವರೆಗೂ ಕಾಯಿಲೆ ಹೋಗಲ್ಲ ಅನ್ನೋರೆ ಸರ್. ನಮ್ಮ ನಂಬರೇ, ಬೇರೆ ಯಾರಿಲ್ಲ, ನಮ್ಮ ನಂಬರೇ. ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಆ ಥರ ಮಾತಾಡ್ತಾರೆ. ಕಾಲ್ ನೋವು ಸ್ಟಾರ್ಟ್ ಆಗಿ ಎರಡು ವರ್ಷ ಆಯ್ತು ಸರ್. ಈಗ ಕಾಲ್ ನೋವು ಸ್ಟಾರ್ಟ್ 2 ವರ್ಷ ತುಂಬಿತು ಸರ್. ಇವೆಲ್ಲ ನೋವು ಬರ್ತಾ ಇತ್ತು ಸರ್. ಅದು ಆಟೋಇಮ್ಯೂನ್ ಡಿಸೀಸ್ ಅಂತೇಳಿ ಮೆಡಿಸಿನ್ ಕೊಡ್ತಾ ಇದ್ದಾರೆ ಸರ್. ನ್ಯೂರೋ ಅದಕ್ಕೆ ಮೆಡಿಸಿನ್ ಕೊಡಿಸ್ತಾ ಇದ್ದೆ. ತಿಂಗಳ ಒಂದು 3-4 ಸಾವಿರ ರೂಪಾಯಿ ಮೆಡಿಸಿನ್ ಕೊಡಿಸ್ತಾ ಇದ್ದೆ ಸರ್. ಮತ್ತು ವರ್ಷಕ್ಕೆ 4-5 ಸಲ ಚೆಕಪ್, ಬ್ಲಡ್ ಟೆಸ್ಟು ಅವೆಲ್ಲ ಸೇರಿ ಸುಮಾರು ಒಂದೊಂದು ಲಕ್ಷ ಬರೋದು ಸರ್ ವರ್ಷಕ್ಕೆ. ನಮಗೆ ನಾವು ಬರೀ ಕೆಲಸ ಮಾಡಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ಡೈಲಿ ದುಡಿದ್ರೆ ನಾವು ಅಪ್ಪ ಮಕ್ಕಳು ಒಂದು 500 ರೂಪಾಯಿ ದುಡಿತೀವಿ ಅಷ್ಟೇ. ಇದು ಈ ಕಾಯಿಲೆ ನಿಮಗೆ ಬಂತಲ್ಲ, ಇದು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರಲ್ಲ? ಆಲ್ಮೋಸ್ಟ್ ಒಂದು ಸುಮಾರು ಹಾಸ್ಪಿಟಲ್ಸ್ ತೋರಿಸಿದ್ವಿ ಸರ್. ನಾವು ಶಿವಮೊಗ್ಗದಲ್ಲೇ ಒಂದು 2-3 ಹಾಸ್ಪಿಟಲ್ ತೋರಿಸಿದೀವಿ. ಮತ್ತೆ ಭದ್ರಾವತಿಲಿ ಅನ್ಕೋ ಅಲ್ಲಿ ನಮ್ಮೂರ ಹತ್ರನೇ ಹಾಸ್ಪಿಟಲ್ ಇದೆ ಸರ್. ಅವಾಗ ವಾರಕ್ಕೊಂದ್ಸಲ ಹೋಗಿ ಒಂದು ವಾರ ಎಲ್ಲ ಅಡ್ಮಿಟ್ ಆಗ್ಲೇಬೇಕು ಸರ್. ಒಂದು ವಾರ ಆದವ್ರಿಗೂ ಅಡ್ಮಿಟ್ ಮಾಡ್ಕೊಬಿಡೋರು. ಬರೀ ಗ್ಲುಕೋಸ್ ಹಾಕೋರು ಅಷ್ಟೇ, ಒಂದು ಮೆಡಿಸಿನ್ ಕೊಡೋರು. ಒಂದು ವಾರ ಆದವ್ರಿಗೂ ಅಡ್ಮಿಟ್ ಮಾಡ್ಕೊಳ್ಳೋರು. ಇಲ್ಲ ಅಂದ್ರೆ 10,000-20,000 ಬಿಲ್ ಇಲ್ದಲೆ ಕಳಿಸ್ತಾನೆ ಇರಲಿಲ್ಲ ಒಂದು ವಾರದವರೆಗೂ. ಮತ್ತೆ ಊಟ ತಂದು ಕೊಡೋರು ಯಾರಿಲ್ಲ ನಮಗೆ. ಹೋಟ್ಲಿಂದನೇ ಊಟ ತರಬೇಕು, 3 ಟೈಮು ಹೋಟ್ಲಿಂದನೇ ಊಟ ತಂದು ಕೊಡ್ಬೇಕು ನಮ್ಮ ಮನೆಯವರು. ಈ ತರ ಇಷ್ಟು ಹಾಸ್ಪಿಟ್ಲಿಗೆ ಹೋದ್ರು ವಾಸಿ ಆಗಿಲ್ಲ ಸರ್. ನಮ್ಮ ಹಾಸ್ಪಿಟಲ್ ಬಂದು ನಂಬಿಕೆ ಹೆಂಗ್ ಬಂತು ನಿಮಗೆ? ನಂಬಿಕೆ ನಾನು ಯೂಟ್ಯೂಬಲ್ಲಿ ನಿಮ್ಮನ್ನು ನೋಡಿದೆ ಸರ್. ಇಲ್ಲ ನನಗೆ ಇದು ವಾಸಿ ಆಗುತ್ತೆ, ಇದು ನೋಡೋಣ, ಟ್ರೈ ಮಾಡೋಣ. ಎಷ್ಟೋ ಟ್ರೈ ಮಾಡಿದ್ದೀವಿ, ಇದು ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡು ನಂಬಿಕೆ ಇಟ್ಕೊಂಡೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟೆ ಬಂದೆ ಸರ್ ನಾನು. ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡೋದ್ರೆ ಅದು ಇದಾಗುತ್ತಾ ಎಲ್ಲ ಇದು ಮಾಡ್ತಾರೆ, ಯೂಟ್ಯೂಬಲ್ಲಿ ಇದು ಮಾಡ್ಕೊಂಡು ಇಲ್ಲ ನಾನು ಹೋಗಿ ಒಂದ್ಸಲ ತೋರಿಸ್ಕೊಂಡು ಬರ್ತೀನಿ, ನಾನು ಒಂದ್ಸಲ ನೋಡ್ತೀನಿ ಹೋಗಿ ಅಂತಾನೆ ಬಂದೆ ಸರ್ ನಾನು ಅವತ್ತು ಹಾಸ್ಪಿಟ್ಲಿಗೆ. ಅವತ್ತು ಕಾರ್ ಮಾಡ್ಕೊಂಡು ಬಂದು ನೋಡೋಣ ಇದೊಂದು ಎಲ್ಲೆಲ್ಲ ಕಳ್ಕೊಂಡು ನೋಡಿದೀವಿ. ಹ್ಞೂ ಸರ್, ವಾಕರ್ ಹಿಡ್ಕೊಂಡೆ ಬಂದಿ ಸರ್. ವಾಕರ್ ಎಲ್ಲ ಕಾರಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರು ವಾಕರ್ ಇಲ್ಲ ಸರ್. ವಾಕರ್ ಬಿಟ್ಟೆ ಇಲ್ಲ. ನಮ್ಮ ಮನೆಯವ್ರು ಇಲ್ಲೇ ಇದ್ದಾರೆ ಕೇಳಿ ಸರ್ ಬೇಕಾದ್ರೆ. ವಾಕರ್ ಬಿಟ್ಟಿಲ್ಲ ಸರ್. ನಾನು ಇಲ್ಲಿಂದ ಹೋಗಿದ್ದಿ ಸರ್, ನಾನು ವಾಕರ್ ಎತ್ತಿಟ್ಟಿದ್ದು, ನಾನು ಇನ್ನೂ ವಾಕರ್ ಮುಟ್ಟಿಲ್ಲ ಸರ್. ಅದನ್ನ ಅವತ್ತಿಂದ ವಾಕರ್ ಮುಟ್ಟಿಲ್ಲ. ಏನೇ ಸ್ವಲ್ಪ ಪೇನ್ ಬರುತ್ತೆ, ಹಿಂಗ್ ಗೋಡೆ ಇಟ್ಕೊಂಡು ನಿಧಾನಕ್ಕೆ ಓಡಾಡ್ತೀನಿ, ಫಾಸ್ಟಾಗಿ ಓಡಾಡಕ್ಕಾಗಿರೋದ್ರೆ ವಾಕರ್ ಮಾತ್ರ ಮುಟ್ಟಿಲ್ಲ ಸರ್. ಇಲ್ಲಿಂದ ಹೋಗಿದ್ ಬೆಳಗ್ಗೆಗೆ ನಾನು ವಾಕರ್ ಮುಟ್ಟಿಲ್ಲ. ಅವತ್ತು ನೈಟ್ ಏನ್ ನಾನು ಮಳಗೆ ಎದ್ದೆ, ಬೆಳಗ್ಗೆ ಎದ್ದು ವಾಶ್ರೂಮಿಗೆ ಹೋಗಕ್ಕೆ ವಾಕರ್ ಇಲ್ಲಿಂದ ಮಡ್ಚ್ಕೊಂಡು ಕಾರಲ್ಲಿ ಇಟ್ಕೊಂಡು ಹೋಗಿದ್ವಲ್ಲ, ತೆಗ್ದೇ ಇಲ್ಲ ಸರ್. ಅದನ್ನ ತೆಗ್ದು ಇಟ್ಟಿರೋದ ನಾವು ಹಂಗೆ ಇಟ್ಟಿದ್ವಿ ಸರ್. ಅದನ್ನ ನಮ್ಮ ಮನೆಯವ್ರ ಅಂತಲ್ಲ ಅದ್ ನಟ್ಟೆಲ್ಲ ಹಾಕಿ ಇದ್ ಮಾಡಿ ಇಟ್ಟರು. ಬೆಳಗ್ಗೆ ವಾಶ್ರೂಮ್ಗೆ ಹೋಗೋದು ಬೇಕಾಗುತ್ತೆ ಅಂತ ಅದ್ ನಾನು ವಾಶ್ರೂಮಿಗೆ ಹೋಗಕ್ ಮುಟ್ಟಿಲ್ಲ ಸರ್. ಅದನ್ನ ಎತ್ತಿ ನಮ್ಮ ಮಗ ಎತ್ತಿಟ್ಟ, ಬೇಡ ಮಗ ವಾಕರ್, ನಾನು ಹಂಗೆ ಹೋಗ್ತೀನಿ ಅಂದ್ರೆ ವಾಕರ್ ಎತ್ತಿಟ್ಟಿದ್ದೇನೆ ಸರ್. ಅವತ್ತಿಂದ ವಾಕರ್ ಮುಟ್ಟಿಲ್ಲ. ಸ್ವಲ್ಪ ನಡೀತೀನಿ ಸರ್, ನಡೀತೀನಿ. ಸ್ವಲ್ಪ ಸಣ್ಣ ಪುಟ್ಟ ಮನೆ ಕೆಲಸನೂ ಮಾಡ್ತಾ ಇದೀನಿ. ಅದು ಸ್ವಲ್ಪ ಕೆಲಸ ಮಾಡಿದ್ರೆ ಪೇನ್ ಬರುತ್ತೆ. ನಿಮ್ಗೆ ವಿಡಿಯೋ ನೋಡಿದ್ದೆ ಅವತ್ತು ನೀವು ಫಸ್ಟ್? ನಾವು ತುಂಬಾ ದಿವಸದಿಂದ ನೋಡ್ತಾ ಇದ್ದೆ ಸರ್. ನಮ್ಮ ಮನೆಯವರು ನೋಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ. ನೋಡಿ ನಮ್ಮ ಮನೆಯವರು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಅವರೇ ಫಸ್ಟ್ ನೋಡಿದ್ರು. ಅವರೇ ನೋಡ್ಕೊಂಡೆ ಸ್ವಲ್ಪ ಈಗ ಮಣಿಪಾಲಿಗೆಲ್ಲ ಹೋಗಿ ಬಂದಿದೀವಿ. ಮಣಿಪಾಲಿಗೆಲ್ಲ ಹೋಗಿ ಬಂದಿದೀವಿ. ಈಗ ಸ್ವಲ್ಪ ದುಡ್ಡೆಲ್ಲ ಇದಾಗಿದೆ, ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಸುಮ್ನಿರುವ ಅರ್ಜೆಂಟ್ ಮಾಡ್ಬೇಡ್ರಿ, ಇಲ್ಲ ಹೋಗ್ಲೇಬೇಕು ಬಾ, ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಕರ್ಕೊಂಡು ಹೋಗ್ಬೇಕು ನೀನು ಅಂತ. ಇದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರ ಈ 10 ವರ್ಷದಿಂದ? ಸುಮಾರು ಖರ್ಚು ಮಾಡಿದ್ವಿ ಸರ್. ಅಲ್ಲ ಬರೇ ಆರ್ಥಿಕ ನಷ್ಟ ಅಷ್ಟೇ ಅಲ್ದಂಗೆ ಬೇರೆ ಎಲ್ಲಾನು ಆಗಿದೆ ಸರ್. ವರ್ಷಕ್ಕೆ ಸಿಂಪಲ್ ಅಂದ್ರೆ 1.5 ಲಕ್ಷ ಖರ್ಚು ಮಾಡಿದೀನಿ. ಈ 1-2 ತಿಂಗಳಿಂದ 1,30,000 ಆಗಿದೆ ಸರ್. ಬರೀ 3 ತಿಂಗಳು ಇಲ್ಲಿಗೆ ಬರೋದು 2 ತಿಂಗಳು 3 ತಿಂಗಳು ಮುಂಚೆ. ಅಷ್ಟು ದುಡ್ಡು ಕಟ್ಟಿಸ್ಕೊಂಡೆ ನಮ್ಗೆ ಏನು 5 ಪೈಸಷ್ಟು ಹುಷಾರಾಗ್ಲಿಲ್ಲ ಸರ್. ಈಗ ಮಾತ್ರೆಗಳೆಲ್ಲ ತಗೋ ಬಂದಿದೆ ಇಲ್ಲಿ ತೋರ್ಸಕ್ಕೆ. ಅಷ್ಟು ಮಾತ್ರೆ ನುಂಗುದ್ರು 5 ತರ 6 ತರ ಮಾತ್ರೆ ಕೊಟ್ಟಿದ್ರು. ಅಷ್ಟು ನುಂಗುದ್ರು ಪೇನ್ ಕಿಲ್ಲರ್ ದಿವಸ 2 ನುಂಗ್ಲೇಬೇಕಿತ್ತು ಸರ್. ಯಾವ ಪೇನ್ ಕಿಲ್ಲರ್ ತಗೊಂತಿದ್ರು? ಅದೇ ಮೆಡಿಕಲ್ ಸಿಗುತ್ತಲ್ಲ ಸರ್ ಪೇನ್ ಕಿಲ್ಲರ್. ಮೆಡಿಕಲ್ ತರಿಸ್ಕೊಳ್ಳೋದು ನುಂಗೋದು, ಇವ್ರಿಗೆ ಯಾವಾಗ್ಲೂ ನೋವು ಅಂತ ಹೇಳಿದ್ರೆ ಪಾಪ ಅವ್ರು ಎಷ್ಟು ಅಂತ ಕೇಳ್ತಾರೆ ಅನ್ನೋದು ನನ್ನ ಮಗಂಗೆ ಇವ್ರಿಗೆ ಗೊತ್ತಿಲ್ದಲೆ ಮಗನ ಹತ್ರ ತರಿಸ್ಕೊಳ್ಳೋದು. ನಮ್ಮ ಊರಿಗೆ ಒಬ್ರು ಸಿಸ್ಟರ್ ಬರ್ತಾರೆ, ಅವ್ರ ಹತ್ರ ಇಸ್ಕೊಳ್ಳೋದು, ಇವ್ರಿಗೆ ಗೊತ್ತಿಲ್ದಂಗೆ ನುಂಗೋದು. ಹಿಂಗೆ ಮಾಡ್ತಾ ಇದ್ದೆ ಸರ್. ಇಲ್ಲಿಗೆ ಬಂದು ಹೋದಾಗಿಂದ ನೀವು ಒಂದು ಪೇನ್ ಕಿಲ್ಲರ್ ಕೊಟ್ಟಿದ್ರೆ ಅದಕ್ಕೆ ಏನಾದ್ರು ಕೆಲಸ ಮಾಡಿದಾಗ ನೋವು ಬಂದ್ರೆ 3-4 ನುಂಗಿದೀನಿ ಸರ್. ಅದ್ ಬಿಟ್ರೆ ಆ ಪೇನ್ ಕಿಲ್ಲರ್ ಹಂಗೆ ಅದು ನಾವು ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ, ಚುಚ್ಚಿರ್ತೀವಲ್ಲ, ಚುಚ್ಚಿರೋ ಪೈನ್ ಇರುತ್ತೆ ಅಂತ ಹೇಳಿ ಅದು ಬರಬಾರ್ದು ಅಂತ ಕೊಟ್ಟಿರ್ತೀವಿ. ಪಥ್ಯದಲ್ಲಿ ಏನೇನು ಮಾಡ್ತಿದ್ದೀರಾ? ಪಥ್ಯದಲ್ಲೆಲ್ಲ ಆಲಿಗಡ್ಡೆ ತಿಂದಿಲ್ಲ ಸರ್ ನಾನು. ಮತ್ತೆ ಆಮೇಲೆ ಹಸಿರು ಮೆಣಸಿನ್ಕಾಯಿ ತಿಂದಿಲ್ಲ,
ಮುಳುಗಾಯಿ ತಿಂದಿಲ್ಲ ಸರ್. ಮುಳುಗಾಯಿ ತಿನ್ಬಾರ್ದ? ಮುಳುಗಾಯಿ ತಿನ್ಬೋದು. ತಿನ್ಬೋದಾ? ನಮ್ಮ ಮನೇಲಿ ಮುಳುಗಾಯಿ ತಿನ್ಬೇಡ. ಬದನೆಕಾಯಿ ತಿನ್ನೇನಾಗಲ್ಲ. ಮುಳುಗಾಯಿ ಮೇನ್ ಮನೆಗೆ ಬಿಟ್ಟಿರೋದೇನೋ ನೀವು. ಆಲೂಗೆಡ್ಡೆ ತಿಂದಿಲ್ಲ ಸರ್ ನಾನು. ಬಿಟ್ಟು ಹಾಲು ಕುಡ್ದಿಲ್ಲ ಸರ್. ಕಾಫಿ ಟೀ ಮುಟ್ಟೆ ಇಲ್ಲ. ಮುಂಚೆ ತಗೊಂತ ಇದ್ದೆ. ಹ್ಞೂ ಸರ್, ಕಾಫಿ ಟೀ ಕುಡಿತಿದ್ದೆ. ಇಲ್ಲಿ ಬರೋರೇನೋ ತಗೊಂತ ಇದ್ದೆ. ಹಾಲು ಹ್ಞೂ ಸರ್ ಕುಡಿತಿದ್ದೆ. ಹಾಲು ಅವ್ರು ಡಾಕ್ಟ್ರು ಪೌಡರ್ ಕೊಟ್ಟಿದ್ರು, ಅವರು ಪ್ರೋಟೀನ್ ಪೌಡರ್, ಅದೇ ಮಸಲ್ಸ್ ಇದು ಆಗಕ್ಕೆ ಸ್ಟ್ರಾಂಗ್ ಆಗಕ್ಕೆ ಪ್ರೋಟೀನ್ ಪೌಡರ್ ಕೊಟ್ಟಿದ್ರು. ಹಾಲು ಕುಡಿತಿದ್ದೆ ಸರ್. ಏನ್ ಗೊತ್ತಾ, ಮಸಲ್ಸ್ ಸ್ಟ್ರಾಂಗ್ ಆಗಕ್ಕಿನ್ನ ಮಸಲ್ಸ್ ತುಂಬಾ ಜಾಯಿಂಟ್ಸ್ ಅಲ್ಲಿ ಇರ್ತಕ್ಕಂಥ ನೋವು ಹೋದ್ರೆ ಆ ಮೂವ್ಮೆಂಟ್ ಬರುತ್ತೆ ನೋಡಿ, ಅವಾಗ ಮಸಲ್ ಸ್ಟ್ರಾಂಗ್ ಆಗ್ಬಿಡುತ್ತೆ. ನಿಮ್ಗೆ ಜಾಯಿಂಟ್ ಪೈನ್ ಇರೋದ್ರಿಂದ ಮೂವ್ಮೆಂಟ್ ಮಾಡಿಲ್ದಂಗೆ ಮಸಲ್ ಮೂವ್ಮೆಂಟ್ ಆಗಿಲ್ದಂಗೆ ಆಗಿ ಮಸಲ್ ವೀಕ್ ಆಗಿರೋದು. ಅದಕ್ಕೆ ನಾನು ಹಾಲು ಕುಡಿತಿದ್ದೆ ಸರ್. ಹಾಲು ಬೆಳಗ್ಗೆ 1 ಲೋಟ ಹಾಲು ಕುಡಿತಿದ್ದೆ, ಮತ್ತು ಕಾಫಿ ಟೀ ಕುಡಿತಿದ್ದೆ ಸರ್. ನಾನು ಚಪಾತಿ ತಿಂತಿದ್ದೆ, ಗೋಧಿ ದೋಸೆ ಥರ ಹಾಕೊಂಡು ತಿಂತಿದ್ದೆ. ರಾಗಿ ಹಿಟ್ಟು ಗೋಧಿ ಹಿಟ್ಟು ಹಾಕೊಂಡು ದೋಸೆ ತುಂಬ ಅದು ಒಂದು ಟೈಮ್ ಅದು ತಗೋತಿದ್ದೆ ಯಾವಾಗಲೂ. ಅದು ವೆಯ್ಟ್ ಲಾಸ್ ಆಗುತ್ತೆ, ಅನ್ನ ಜಾಸ್ತಿ ತಿನ್ಬೇಡ ಅಂತ ನಮ್ಮ ಮನೆಯವ್ರು ಯಾವಾಗಲೂ ಗೋಧಿ ದೋಸೆ ಮಾಡ್ಕೊಂಡು ತಿನ್ನೋ ಅನ್ನೋರು ಅಂದ್ಬಿಟ್ಟು ಅದಕ್ಕೆ ನಾನು ಗೋಧಿ ಹಿಟ್ಟು ರಾಗಿ ಹಿಟ್ಟು ಹಾಕೊಂಡು ಮಧ್ಯಾಹ್ನ ಟೈಮ್ ದೋಸೆ ಟೈಮ್ ಮಾಡ್ಕೊಂಡು ತಿಂತಿದ್ದೆ. ಈಗ ಹುಷಾರಿಲ್ಲದಾಗಿಂದ ಹಾಕೊಡೋರು ಯಾರು ಇಲ್ವಲ್ಲ ಅಂತ ಬಿಟ್ಟಿದ್ದೆ. ಈಗ ಅದೇ ಬೆಡ್ ಮೇಲೆ ಮಲಗಿದ್ನಲ್ಲ. ಆಮೇಲೆ ನಿಮ್ಗೆ ಇಲ್ಲಿ ಬಂದು ಹೋದ್ಮೇಲೆ ಚಪಾತಿ, ಗೋಧಿ, ಮೈದಾ ಐಟಮ್, ಬೇಕ್ರಿ ಐಟಮ್ ಏನು ನಾನು ಜಾಸ್ತಿ ಯಾವಾಗಲೂ ತಿನ್ನಲ್ಲ ಸರ್. ಏನಾರ ನಮ್ಮ ಹುಡುಗ ಹಿಂಗೆ ಏನಾರು ತಂದಾಗ ತಿಂತಿದ್ದೆ. ಈಗ ಅದನ್ನು ತಿಂದಿಲ್ಲ ಸರ್ ನಾನೇನು. ಅದೇನು ಅದೆಲ್ಲ ಏನು ಮುಟ್ಟಿಲ್ಲ ಸರ್. ಸ್ನೇಹಿತರೆ, ಇವರ ಹೆಸರು ರೇಖಾ ದೊಡ್ಡೇಗೌಡ ಅಂತ. 43 ವರ್ಷ, ಭದ್ರಾವತಿಯಿಂದ ಬಂದಿದ್ರು. ಇವರಿಗೆ 10 ವರ್ಷದಿಂದ ಸಂಧಿವಾತ ಕಾಯಿಲೆ ಇತ್ತು. ಸಿವಿಯರ್ ಮಂಡಿ ಮತ್ತೆ ಎಲ್ಲ ಜಾಯಿಂಟ್ಸ್ ಡಿಜನರೇಷನ್ ಆಗಿತ್ತು. ಇವಾಗ ಇಲ್ಲಿಗೆ ಬಂದೋದ್ಮೇಲೆ ಇವ್ರದ್ದು ಇಷ್ಟೊತ್ತು ಹೇಳಿರ್ತಕ್ಕಂಥ ಯಶೋಗಾಥೆ. ಲೈಫಲ್ಲಿ ಎಲ್ಲರಿಗೂ ಅಪ್ಸ್ ಡೌನ್ಸ್ ಬಂದೇ ಬರುತ್ತೆ, ಅದು ಕಾಮನ್. ಬಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಆಕ್ಚುಲಿ ನೀವು ಕುಗ್ಗಿಲ್ಲ, ನೀವು ಎಲ್ಲ ಪ್ರಯತ್ನ ಮಾಡ್ತಾನೆ ಸರ್. ನಾವೆಲ್ಲ ಮನೆಯವ್ರು ಎಲ್ಲ ಪ್ರಯತ್ನ ಮಾಡಿದ್ದಾರೆ ಸರ್, ಅವ್ರು ಕುಗ್ಗಿಲ್ಲ. ಇದು ಅವ್ರು ಹೇಳಿದ್ರು, ಇದೊಂದು ಕೊನೆ ಪ್ರಯತ್ನ, ನಿನ್ಗೆ ಇನ್ನೆಲ್ಲೂ ತೋರ್ಸಕ್ಕಲ್ಲ, ನಿನ್ನೆ ನೋಡ್ಕೊಂಡಿದ್ರೆ ನನ್ನ ಮಗನ್ನ ನಾನು ಇದು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ಇನ್ನೊಂದು 6 ತಿಂಗಳು ಬಿಟ್ಟು ಮಗನ ಮತ್ತೆ ಜಾಮ್ ಮಾಡಿ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡೇ ಮಾಡಿ ಆಗುತ್ತೆ. ಅದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇವಾಗ ನಿಮ್ಗೆ ಅನುಭವ ಬಂದಿದೆಯಲ್ವಾ, ಅದು ಪಕ್ಕ ಆಗುತ್ತೆ. ಯಾಕಂತಂದ್ರೆ ಈಗ ನೀವು ಕಷ್ಟದಲ್ಲಿದ್ದಾಗ ನಿಮ್ಮನ್ನ ಎಲ್ಲ ಹಿಂದೆ ಬ್ಯಾಕ್ ಎಂಡ್ ಅಲ್ಲಿ ಮಾತಾಡ್ಕೊಂಡ್ರಲ್ಲ, ಅವರೆಲ್ಲರಿಗೂ ಕೂಡ ಧೈರ್ಯವಾಗಿ ಅವ್ರ ಎದುರು ಮುಂದೆನೆ ಓಡಾಡ್ಕೊಂಡು ಮದುವೆ ಮಾಡ್ಬೇಕು. ಚೆನ್ನಾಗಿ ಆಗ್ತೀರಾ, ಪೂರ್ತಿ ಚೆನ್ನಾಗಿ. ಅಷ್ಟು ಸಾಕು ಸರ್, ಹುಷಾರಾದ್ರೆ ಸಾಕು. ನಾನು ಪೂರ್ತಿ ಹುಷಾರಾದ್ರೆ ಒಂದು ಆತ್ಮಸ್ಥೈರ್ಯ ನಿಮ್ಗಿದೆ. ಆತ್ಮಸ್ಥೈರ್ಯದಿಂದ ಈ ಲೆವೆಲ್ ಇಂಪ್ರೂವ್ಮೆಂಟ್ ಆಗಿದ್ರೆ ನೀವು ತರನೇ ಕೆಡಿಸ್ಕೊಂಬೇಡಿ. ಏನಕ್ಕೂ ನಮ್ಮ ಮನೆಯವ್ರು ಯಾರು ಏನ್ ಹೇಳಿದ್ರು ನಾನು ಮಾಡಲ್ಲ ಅಂತ ಹೇಳಿಲ್ಲ ಸರ್. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಅವ್ರು ಇದ್ ಮಾಡೋದು, ಸಾಲ ಮಾಡಾದ್ರು ನಾನು ತೋರಿಸ್ತೀನಿ ಮಾಡ್ತೀನಿ ಅಂತ ನಮ್ಮ ಅಪ್ಪ ನಮ್ಮಮ್ಮ ಯಾರು ಸಹಿತ ನನಗಿಲ್ಲ ಸರ್. ನಮ್ಮ ಯಜಮಾನ್ರು ಬಿಟ್ರೆ ಯಾರು ಇಲ್ಲ. ನಮ್ಮ ಅಪ್ಪ ನಮ್ಮಮ್ಮನ ಸಹಿತ ಹಾಸ್ಪಿಟ್ಲಿಗೆ ಬಂದಿಲ್ಲ ಸರ್ ಒಂದು ದಿವಸ. ನೋಡ್ಕೊಂಡಿದ್ದಾರೆ ಸರ್. ಬೆಡ್ ಪ್ಯಾನ್ ಸಹಿತ ಅವರೇ ಸರ್ ಕೊಟ್ಟಿರೋದು ನನಗೆ. ಬೆಡ್ಲಲ್ಲಿ ಬೆಡ್ ಪ್ಯಾನ್ ಸಹಿತ ಅವರೇ ಕೊಟ್ಟಿರೋದು. ಯಾರು ನಮ್ಮ ಅಕ್ಕ ಅಂತ ತಂಗಿ ಒಬ್ಳಿದ್ದಾಳು, ಅವಳು ಬಂದಿಲ್ಲ ಹಾಸ್ಪಿಟ್ಲಿಗೆ. ನಮ್ಮ ಅಪ್ಪ ನಮ್ಮಮ್ಮ ಯಾರು ಬಂದಿಲ್ಲ ಸರ್ ಹಾಸ್ಪಿಟ್ಲಿಗೆ. ಭಾಷೆಯಾಗಿದೆ ಬಿಡಿ. ಇವಾಗ ನೆಕ್ಸ್ಟ್ ನಿಮ್ಮ ಒಂದೊಂದು ಕಣ್ಣೀರು ಕೂಡ ಆನಂದ ಬಾಷ್ಪವಾಗಿ ತಿರ್ಕೊಂಡ್ಲಿ. ಇವಾಗ ಓವರ್ ಆಲ್ ಎಷ್ಟು % ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿಗೆ ಬಂದಮೇಲೆ? 30% ಆಗಿದೆ ಸರ್. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೂ ಆಗುತ್ತೆ. ನೆಕ್ಸ್ಟ್ 3 ವಾರ ಇಲ್ಲ 4 ವಾರ ಆದ್ಮೇಲೆ ಬನ್ನಿ. ಕೆಲವು ಇಂಜೆಕ್ಷನ್ಸ್ ಹೇಳಿ, ನಿಮ್ಮ ಬಾಡಿಲಿ ಇರ್ತಕ್ಕಂಥ ಕೆಲವು ಅಂಶಗಳೆಲ್ಲ ಕ್ಲೀನ್ ಆಗೋದಕ್ಕೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ಆಚೆ ಬರೋದಕ್ಕೆ ಸೆಂಟ್ರಲ್ ಬಂದ್ಬಿಟ್ಟು IV ಇಂಜೆಕ್ಷನ್ಸ್ ಹಾಕೊಂಡು ಹೋಗಿ ಒಂದು 8-10 ಸರಿ ಇಂಜೆಕ್ಷನ್ ಹಾಕೊಳ್ಳಿ. ಪೂರ್ತಿ ಚೆನ್ನಾಗ್ತಾರೆ, ಏನು ವರಿ ಮಾಡ್ಬಿಡಿ. ಇನ್ಮೇಲೆ ವಾಕರ್ಗೆ ಪೂಜೆ ಮಾಡ್ಬಿಟ್ಟು ಅಟ್ಟದ ಮೇಲೆ ಇಟ್ಬಿಡಿ. ಮನೆ ಇಲ್ಲ ಸರ್, ವಾಕರ್ ಯೂಸ್ ಮಾಡಬೇಡಿ. ಮತ್ತೆ ಡಯಟ್ ಮಾಡಿ ಸ್ಟ್ರಿಕ್ಟ್ ಆಗಿ, ಆಯ್ತಾ? ನಾನು ಹೇಳ್ಕೊಡ್ತಾ ನೋಡಿ. ನಿಮ್ಗೆ ಮೈನ್ ಡ್ಯಾಮೇಜ್ ಆಗಿರೋದು ಗೋಧಿ ದೋಸೆ. ಹರ್ಬಲ್ ಲೈಫ್ ಯೂಸ್ ಮಾಡಿ. ಅದು ಕಂಪ್ಲೀಟ್ಲಿ ಪ್ಯೂರ್ ಸೋಯಾಬೀನ್ ಪ್ರೋಟೀನ್. ಅದು ನ್ಯಾಚುರಲ್ ಅಲ್ಲ, ಅದು ಲ್ಯಾಬೊರೇಟರಿ ಮೇಡ್ ಅಂತಾನೆ ಕರಿತೀವಿ. ಯಾವ್ದು ಬೇಡ. ನಿಮ್ ಹಿಂದಿನ ಕಾಲದವರು ನಿಮ್ಮ ತಾತ ಅಜ್ಜಿ ಏನು ಊಟ ಮಾಡಿರ ಆ ತರ ಫುಡ್ಡಿಗೆ ಬರೋಣ. ಆ ತರ ಫುಡ್ ತರ ತಗೊಳ್ಳಿ. ನೀವು ಚೆನ್ನಾಗ್ತೀರಾ, ವೆಯ್ಟ್ ಲಾಸು ಆಗ್ತೀರಾ, ಎಲ್ಲನೂ ಆಗ್ತೀರಾ. ನಿಮ್ ನೆಕ್ಸ್ಟ್ ಒಂದು 3 ತಿಂಗಳ ಇನ್ನೊಂದು ವಿಡಿಯೋ ಮಾಡ್ತೀನಿ. 100% ವಾಸಿ ಆಗಿರ್ತಕ್ಕಂಥ ವಿಡಿಯೋ ನೀವು ಕೊಡ್ತೀನಿ. ಒಂದ್ಸರಿ ವಾಕ್ ಮಾಡಿ ತೋರಿಸ್ತೀನಿ. 100% ನೀವು ಮಾತಾಡ್ತಾರೆ ಅರ್ಬಲ್ದು, ಅದಕ್ಕೆ ನಿಲ್ಲಿಸ್ತೇ ನಾನು. ಒಳ್ಳೆ ಕೆಲಸ ಮಾಡಿದ್ರೆ ವಾಕ್ ಮಾಡಿ. ಅರ್ಬಲ್ ಸಹಿತ ಕೊಡ್ಸರ್ ಸರ್, ತಿಂಗಳಿಗೆ 8,000. ಹೌದು, ತುಂಬಾ ಜನ ಅನ್ಕೊಂಡ್ರೆ ಏನ್ ಗೊತ್ತಾ, ಅದು ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿರೋದು ಇರಬೇಕು. ಓಡಾಡಿ ಸೂಪರ್ ಪ್ರಶಂಸಾ ಪ್ರಳು. ಅಲ್ಲಿ ನೆಕ್ಸ್ಟ್ ಮುಖರ್ಜಿ ಲೋಡೋಸ್ ವಿತ್ ಐಝೋನ್ ಆ್ಯಡ್ ಮಾಡಿ. ಸೂಪರ್. ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ರಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀರಾ. ನಾನು 3 ಮಂತ್ಸಲ್ಲಿ ಜಾಗಿಂಗ್ ಮಾಡಬೇಕು. ರನ್ನಿಂಗ್ ಎಲ್ಲ ಮಾಡಂಗೆ ಆಗ್ತೀರಾ. ಸ್ಟ್ರಿಕ್ಟಾಗಿ ಹೇಳಿರೋ ಥರ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆನಾ? ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯೂಟ್ಯೂಬ್ ನೋಡೋರಿಗೆ ಸರ್, ಎಲ್ಲರೂ ಬಂದು ಆರೋಗ್ಯ ಉಳಿಸ್ಕೊಳ್ರಿ. ಡಾಕ್ಟ್ರು ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆರೋಗ್ಯ ಕಾಪಾಡ್ಕೊಳ್ರಿ. ಮಕ್ಕಳು ಮರಿಗೆ ತಾಯಿ ತಂದೆ ಇದ್ರೇ ಮಕ್ಕಳು ಜೀವನ ಸರ್. ತಾಯಿ ತಂದೆ ಇಲ್ಲಾಂದರೆ ಯಾರಿಗೂ ಮಕ್ಕಳಿಗೆ ಯಾರೂ ಆಗಲ್ಲ ಸರ್. ಅವ್ರವ್ರ ಮಕ್ಳಿಗೆ ಅವ್ರವ್ರ ತಾಯಿ ತಂದೆ ಇರಬೇಕು. ಆ ತಾಯಿ ತಂದೆ ಇದ್ದರೆ ಮಕ್ಕಳು ಸರ್ ಜೀವನ. ಆ ತಾಯಿ ತಂದೆ ಇಲ್ಲಾಂದರೆ ಮಕ್ಕಳು ನೋಡೋರು ಯಾರೂ ಇರಲ್ಲ. ಅಳ್ಬೇಡಿ, ಚೆನ್ನಾಗಿ ಆಗ್ತೀರಾ. ಇವಾಗ ನೆಕ್ಸ್ಟು ಬೇರೆ ಥರದ್ದು ಜೀವನ ತಿರ್ಕೊಳ್ಳುತ್ತೆ ನಿಮ್ಮದು.
ಒಂದು ಗಳಿಗೆ ಅಂತ ಬರಬೇಕು, ಒಂದು ಟೈಮ್ ಅಂತ ಬರಬೇಕು, ಬಂದಿದೆಯಲ್ವಾ, ವಾಸಿ ಆಗ್ತಾ ಇದೆಯಲ್ಲ, ಇಷ್ಟು ಚೆನ್ನಾಗಿ ಓಡಾಡ್ತಿದ್ದೀರಾ, ನನಗೆ ಅದೇ ಸಂತೋಷ. ಯಾರು ಏನೇ ಮಾಡಿದ್ರು ತಾಯಿ ಮಾಡಿದ್ರು, ಈ ತಾಯಿ ಊಟ ಕೊಟ್ಟಂಗೆ ತಾಯಿ ಅದಕ್ಕೆ ತಾನೇ ತಾಯಿಯೇ ದೇವರು ಅಂತ ಹೇಳಿರೋದು. ತಾಯಿಯೇ ದೇವರು. ಏನಿಲ್ಲ, ಒಂದು 2-3 ತಿಂಗಳು ತಗೊಳ್ಳಿ, 2-3 ತಿಂಗಳು ತಗೊಳ್ಳಿ. ಮಾತ್ರೆ ನಿಲ್ಲಿಸಲ್ಲ ನಾನು, ಇನ್ನು ಮಾತ್ರೆ ಒಂದು 6 ಮಂತ್ಸ್ 9 ಮಂತ್ಸ್ ಕೊಡ್ತೀನಿ. ಆಮೇಲೆ ನಿಧಾನಕ್ಕೆ ಇದು ಮಾಡ್ತೀನಿ. ಅಷ್ಟೊತ್ತಿಗೆಲ್ಲ ಮದುವೆ ಎಲ್ಲ ಮಾಡಿ ಚೆನ್ನಾಗಿ ಕಂಪ್ಲೀಟ್ ನಾರ್ಮಲ್ ಆಗಲಿ, ಮಗನಿಗೆ ಹೆಣ್ಣು ಹುಡುಗಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಅಳ್ಬೇಡಿ. ಹಾಂ, ಸರಿ ಸರ್.